ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ದೇವರ ದಾಸಿಮಯ್ಯ ಜಯಂತ್ಯೋತ್ಸವ ದೇವಾಂಗ ಹಾಗೂ ನೇಕಾರ ಸಮಾಜದವರಿಂದ ಕಾರ್ಯಕ್ರಮ ತಾಲೂಕು ದಂಡಾಧಿಕಾರಿಗಳು ಹಾಗೂ ಗೇಟ್ 2 ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಜರುಗಿತು. ದೇವರ ದಾಸಿಮಯ್ಯ ವಿಶ್ವದ ಪ್ರಥಮ ವಚನಕಾರ ರಾಮನಾಥ ಎಂಬ ಹೆಸರಿನಲ್ಲಿ 176 ವಚನಗಳನ್ನು ರಚಿಸಿದ್ದಾರೆ. ಸುರಪುರ ಜಿಲ್ಲೆ ಮುದನೂರು ಎಂಬ ಹಳ್ಳಿಯಲ್ಲಿ ಜನಿಸಿದರು. ಅಂಗವಾಗಿ ಮಾತನಾಡಿ ತಹಶೀಲ್ದಾರರಾದ ಶಿವರಾಜ್ ದಾಸಿಮಯ್ಯನವರ ಆದ್ಯ ತತ್ವ ಆದರ್ಶಗಳನ್ನು ಸರ್ವರೂ ಅಳವಡಿಸಿಕೊಳ್ಳಬೇಕಿದೆ ಎಂದರು. ದೇವಾಂಗ ಸಮಾಜದ ಮಾಜಿ ಕಾರ್ಯದರ್ಶಿ ಬಂಗಿ ದೊಡ್ಡ ಮಂಜುನಾಥ ಕಂಪ್ಲಿ ತಾಲೂಕು ಪತ್ರಕರ್ತರು ದೇವರ ದಾಸಿಮಯ್ಯ ಕುರಿತು ಉಪನ್ಯಾಸ ನೀಡಿ 10ನೇ ಶತಮಾನದಲ್ಲಿ ಜನರಲ್ಲಿ ಲಿಂಗ ಸಮಾನತೆ, ವೃತ್ತಿ, ಜಾತಿ ಸಮಾನತೆಯನ್ನು, ಭಕ್ತಿ ಮತ್ತು ಕಾಯಕ ಶ್ರೇಷ್ಠತೆಯನ್ನು ಜಾಗೃತಿಗೊಳಿಸಲು ಶ್ರಮಿಸಿದರು ಎಂದು ತಿಳಿಸಿದರು. 2ನೇ ರಾಷ್ಟ್ರಮಟ್ಟದ ಮುಕ್ತ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಕುಮಾರಿ ಸ್ಮೃತಿ ಧೂಪದ ಇವರಿಗೆ, ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಬಂಗಿ ದೊಡ್ಡ ಮಂಜುನಾಥ್ರನ್ನು ಕಂಪ್ಲಿ ತಾಲೂಕು ಪತ್ರಕರ್ತರು, ದೇವಾಂಗ ಸಮಾಜ ಹಾಗೂ ನೇಕಾರ ಸಮುದಾಯ ಒಕ್ಕೂಟದಿಂದ ಗೌರವಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ದೇವಾಂಗ ಮಠದ ಮಂಜುನಾಥ ಸ್ವಾಮಿ, ದೇವಾಂಗ ಸಮಾಜದ ಅಧ್ಯಕ್ಷ ಸಪ್ಪರದ ರಾಘವೇಂದ್ರ, ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಪಿ ಬ್ರಹ್ಮಯ್ಯ, ಬಂಗಿ ಮಂಜುನಾಥ, ವರ್ತಕರಾದ ವೀರಭದ್ರಪ್ಪ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಸಚ್ಚಿದಾನಂದ ಹಿರೇಮಠ, NKS TV4 ಕಂಪ್ಲಿ. ನನ್ನ ಮಗಳಾದ ಸ್ಮೃತಿ ಧೂಪದ್ ಇವರು ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟ್ರಮಟ್ಟದ ಪ್ರಥಮ ಬಹುಮಾನ ಗಳಿಸಿರುತ್ತಾರೆ. ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನನ್ನ ಅರುಳು ಮಲ್ಲಿಗೆ ಕಾದಂಬರಿಗೆ ಕೊಳ್ಳೇಗಾಲದ ಸಾಹಿತ್ಯ ಮಿತ್ರಕೂಟದಿಂದ ಕಾದಂಬರಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ನನಗೆ ದೊರಕಿದ್ದಕ್ಕಾಗಿ ಕಂಪ್ಲಿ ದೇವಾಂಗ ಸಮಾಜ ಹಾಗೂ ಕಂಪ್ಲಿ ತಾಲೂಕು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಗೌರವಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.